ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬಾಬ್ರಿ ಮಸೀದಿಯನ್ನು ಧ್ವಂಸ ಮಾಡಿ ಈಗ ರಾಮ ಮಂದಿರವನ್ನು ನಿರ್ಮಾಣ ಮಾಡಿರೋದು ಎಲ್ಲರಿಗೂ ಗೊತ್ತು. ತುಂಬ ವರ್ಷಗಳಿಂದ ಇದು ಯುದ್ಧಗಳು ನಡೀತಾನೆ ಇದೆ. ಬಟ್ ಈಗ ನೆರವೇರಿದೆ ಅಂತ ನಮ್ಮ ಹಿಂದೂಗಳು ತುಂಬಾ ಕಷ್ಟಪಟ್ಟು ರಾಮ ಮಂದಿರಕ್ಕೆ ದರ್ಶನ ಮಾಡೋಕ್ಕೆ ಎಷ್ಟೋ ಸಾವಿರಾರು ಜನಗಳು ಹೊಂಟು ಹೋಗ್ತಾನೆ ಇದ್ದಾರೆ, ನೋಡ್ಕೊಂಬರ್ತಾನೆ ಇದ್ದಾರೆ. ನೀವು ಹೋಗಿ ಎಲ್ಲರೂ ನೋಡ್ಕೊಂಬರ್ರಿ ಅಂತ ಹೇಳ್ತಾ ಇದ್ದೀನಿ. ರಾಮ ಮಂದಿರವನ್ನು ನಿರ್ಮಾಣ ಮಾಡಿದ್ದು ತುಂಬಾ ಗ್ರೇಟ್ ಅಂತಲೇ ಹೇಳ್ಬೋದು. ನರೇಂದ್ರ ಮೋದಿಜಿ ಅವರಿಗೆ ತುಂಬ ಎಲ್ಲರೂ ಸ್ವಾಗತ ಬಯಸ್ತಾ ಇದ್ದಾರೆ. ಆಮೇಲೆ ಒಳ್ಳೆಯದು ಆಗಲಿ ಅಂತಲೇ ಹೇಳ್ತಾ ಇದ್ದಾರೆ. ಬಟ್ ನರೇಂದ್ರ ಮೋದಿ ಅವರು ಮುಂದೆ ಎಲೆಕ್ಷನಲ್ಲಿ ಬರುವಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ನೆಕ್ಸ್ಟ್ ಪ್ರಧಾನಿ ಆಗ್ತಾರಾ ಇಲ್ಲ ರಾಹುಲ್ ಗಾಂಧಿ ಆಗ್ತಾರಾ ಅನ್ನೋದು ಒಂದು ದೊಡ್ಡ ಆತಂಕ ಇದೆ. ಯಾಕಂದರೆ ನರೇಂದ್ರ ಮೋದಿಜಿ ಅವರು ಎಷ್ಟೋ ವರ್ಷಗಳಿಂದ ಪೆಂಡಿಂಗ್ ಬಿದ್ದಿರೋಂಥ ರಾಮ ಮಂದಿರವನ್ನು ನಿರ್ಮಾಣ ಮಾಡಿ ಈಗ ಎಲೆಕ್ಷನ್ಗೆ ಒಂದು ಪ್ಲಸ್ ಪಾಯಿಂಟ್ ಆಯ್ತು ಅಂತಲೇ ಹೇಳ್ಬೋದು. ಅದೇ ಥರನೇ ಕಾಂಗ್ರೆಸ್ ಅವರು ಸಹ 5 ಗ್ಯಾರಂಟಿಗಳನ್ನು ಕೊಟ್ಬಿಟ್ಟು ಅದೇ 5 ಗ್ಯಾರಂಟಿಗಳನ್ನು ಹಿಡ್ಕೊಂಡು ಮುಂದೆ ಎಲೆಕ್ಷನಲ್ಲಿ ಗೆಲ್ಬೋದು ಅನ್ನೋದು ಸಹ ಅದೇ ಥರನೇ ಇದೆ. ಆದರೆ ಇದೇ ಪಾಯಿಂಟಲ್ಲಿ ಬಾಬ್ರಿ ಮಸೀದಿಯನ್ನು ಧ್ವಂಸ ಮಾಡಿ ಇಡೀ ಮುಸ್ಲಿಮ್ಸ್ ಅವರಿಗೆ ನೋವು ಮಾಡಿರೋಂಥ ನರೇಂದ್ರ ಮೋದಿಜಿ ಅವ್ರನ್ನ ಸೋಲಿಸ್ಬೋದು ಅನ್ನೋದು ಒಂದು ಕಾರಣ ಇದೆ. ಯಾಕೆಂದರೆ ಇದಕ್ಕೆ ಆದಂಥ ಒಂದು ಪ್ಲಸ್ ಪಾಯಿಂಟು ರಾಹುಲ್ ಗಾಂಧಿ ಅವರಿಗೆ ಸಿಗ್ಬೋದು. 5 ಗ್ಯಾರಂಟಿಗಳನ್ನ ಹಿಡ್ಕೊಂಡು ಕಾಂಗ್ರೆಸ್ ಅವರು ಗೆಲ್ತಾರೆ ಅಂತ ಒಂದು ನಂಬಿಕೆನೂ ಸಹ ಇದೆ. ಯಾಕಂದರೆ 5 ಗ್ಯಾರಂಟಿಗಳನ್ನ ನೆರವೇರಿಸಿದರಿಂದ 5 ಗ್ಯಾರಂಟಿಗಳನ್ನ ಇನ್ನು ಮುಂದೆ ನೆರವೇರಿಸ್ತಾರೆ ಅನ್ನೋದು ಸಹ ಕಾಂಗ್ರೆಸ್ ಅವರು ತುಂಬ ಆಸೆ ಪಟ್ಟಿದ್ದಾರೆ. ಇದಕ್ಕೋಸ್ಕರ ರಾಹುಲ್ ಗಾಂಧಿ ಆಗ್ತಾರಾ ನರೇಂದ್ರ ಮೋದಿಜಿ ಆಗ್ತಾರಾ ಪ್ರಧಾನಿ ಅನ್ನೋದು ತುಂಬ ಡೌಟಲ್ಲಿದೆ. ಯಾರಾದರೂ ಆದರೆ ಏನು ನಮ್ಮ ದೇಶಕ್ಕೆ ಒಳ್ಳೆಯದಾಗಬೇಕು, ಒಳ್ಳೆಯದಾಗಲಿ ಅಂತಲೇ ನಾನು ನಿಮ್ಮಲ್ಲಿ ಬಯಸ್ತಾ ಇದ್ದೀನಿ. ನರೇಂದ್ರ ಮೋದಿಜಿಯವರು ಶ್ರೀರಾಮನ ದರ್ಶನ ಮಾಡಿ ಜನಗಳಿಗೆ ಒಳ್ಳೆಯ ಅನುಕೂಲತೆ ಮಾಡಿಕೊಟ್ಟಿರೋಂಥ ನರೇಂದ್ರ ಮೋದಿಜಿ ಅವ್ರನ್ನ ಈಗಿನ ಪ್ರಧಾನಿ ಮಾಡ್ತಾರೆ. ಗ್ಯಾರಂಟಿಗಳನ್ನು ಕೊಟ್ಬಿಟ್ಟು ಕಾಂಗ್ರೆಸ್ಸಲ್ಲಿ ಜನಗಳಿಗೆ ಒಳ್ಳೇದು ಮಾಡಿರೋ ಕಾಂಗ್ರೆಸ್ನ ಗೆಲ್ಲಿಸ್ತಾರ ಅನ್ನೋದನ್ನ ನಾವು ಕಾದು ನೋಡೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವೇಟಿಂಗ್ ಲಿಸ್ಟ್.